ಭಗವಂತನ ಮನದಿಜ್ಜೆಯ ತೆರದಲ್ಲಿ ಜಗವೆಲ್ಲವೂ ತಾ ನಡೆದಾಡುವುದು. ಭಗವಂತನ ಮನದಿಜ್ಜೆಯ ತೆರದಲ್ಲಿ ಜಗವೆಲ್ಲವೂ ತಾ ನಡೆದಾಡುವುದು. ದಿಗಿಲೆಬ್ಬಿಸಿ ಹೊರಹರಿಯುವ ಹರಿಲೀಲೆ ಸೊಗಸಿನಲ್ಲಿ ಜಗವ ಕಟ್ಟಾಡಿಸುವುದು. ಮಿಗಿಲಾವುದುಂಟು ಆ ಮಾಯಾವರ್ತುಲಕ್ಕೆ ಬಗೆದಿಟವ ಸನ್ನಿಧಿಯಲ್ಲಿ ನಮಿಸು. ಭಗವಂತನ ಮನದಿಜ್ಜೆಯ ತೆರದಲ್ಲಿ ಜಗವೆಲ್ಲವೂ ತಾ ನಡೆದಾಡುವುದು. ಮಾಯಾಪಾಶದ ಬಲೆಯೊಳು ಸಿಲುಕಿದ ಕಾಯ ಪಂಚೇಂದ್ರಿಯವ ಹಿಗೆದಿರಿಸುತ್ತಲೀ ಭಯವ ನಿವಾರಿಸಿ ಅಭಯದ ವರ ಕೊಡುವ ದಯವಾರಿಸಿ ಶ್ರೀ ಮುನಿವರದಗೆ ನಮಿಸು. ಭಗವಂತನ ಮನದಿಜ್ಜೆಯ ತೆರದಲ್ಲಿ ಜಗವೆಲ್ಲವೂ ತಾ ನಡೆದಾಡುವುದು. ಜಗವೆಲ್ಲವೂ ತಾ ನಡೆದಾಡುವುದು. ಜಗವೆಲ್ಲವೂ ತಾ ನಡೆದಾಡುವುದು. ಈ ಜಗತ್ತು ಭಗವಂತನ ಇಚ್ಛೆಯ ಪ್ರಕಾರವೇ ನಡೆಯುತ್ತದೆ. ನಾವು ಬಯಸಿದಂತೆ ಯಾವುದೂ ನಡೆಯದು. ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆಯುತ್ತದೆ ಎನ್ನುವುದೇ ನಿತ್ಯ ಸತ್ಯ. ಆದ್ದರಿಂದ ನಾ ಮಾಡಿದೆ, ನನ್ನಿಂದಾಯಿತು, ನಾನೇ ದೊಡ್ಡವ ಎನ್ನುವ ಅಹಂಕಾರವನ್ನು ಬಿಟ್ಟು ಎಲ್ಲವೂ ಭಗವದ್ಇಚ್ಛೆಯಂತೆಯೇ ನಡೆಯುತ್ತದೆ ಎಂದರಿತು ಭಗವಂತನಿಗೆ ಶರಣಾಗಿ ಬದುಕುವುದೇ ಜೀವಿಯ ಕರ್ತವ್ಯವಾಗಿದೆ. ಅಧ್ಯಾತ್ಮದ ತತ್ವದ ಪ್ರಕಾರ ಯಾವುದು ಯಥಾರ್ಥ ಭಕ್ತಿ, ಯಾವುದು ಮಿಥ್ಯ ಭಕ್ತಿ? ಭಗವಂತನ ಭಕ್ತಿ ಮಾಡುತ್ತಾ ಮಾಡುತ್ತಾ ನಾ ಹಂಕರ್ತ ಹರಿಕರ್ತ ಎನ್ನುವ ನಾ ಹಂಕರ್ತ ಹರಿಕರ್ತ ಎನ್ನುವ ಶರಣಾಗತ ಭಾವವನ್ನು ಬೆಳೆಸಿಕೊಳ್ಳುವುದೇ ಯಥಾರ್ಥ ಭಕ್ತಿ. ಬದಲಾಗಿ ಭಗವಂತನ ಭಕ್ತಿ ಮಾಡುತ್ತಾ ಮಾಡುತ್ತಾ ನಾ ಮಾಡಿದೆ, ನನ್ನಿಂದಲೇ ಆಯಿತು ಎನ್ನುವ ಅಹಂಕಾರವನ್ನು ಬೆಳೆಸಿಕೊಳ್ಳುವುದೇ ಮಿಥ್ಯ ಭಕ್ತಿ. ನನ್ನ ಸಕಲೇಂದ್ರಿಯ ದ್ವಾರ ನಾ ಮಾಡುವ ಸಮಸ್ತ ಕಾರ್ಯಗಳು ನಿನ್ನ ನಿರ್ದೇಶನದಂತೆ ನಾ ಮಾಡುತ್ತೇನೆ, ಇದರಲ್ಲಿ ನನ್ನ ಸಾಮರ್ಥ್ಯವೇನೇನೂ ಇಲ್ಲ ಎಂಬುದಾಗಿ ಜ್ಞಾನಪೂರ್ವಕವಾಗಿ ತಿಳಿಯುವುದೇ ಯಥಾರ್ಥ ಭಕ್ತಿ. ಕನಕದಾಸರು ಬಿಂಬಿಸಿದ ಈ ಯಥಾರ್ಥ ಭಕ್ತಿಯ ಸ್ವರೂಪ ಕೇಳಿ. ತನು ನಿನ್ನದು ಜೀವನ ನಿನ್ನದು, ತನು ನಿನ್ನದು ಜೀವನ ಅನುದೀನದಲ್ಲಿ ಬಾಹ ಸುಖ ದುಃಖ ನಿನ್ನದಯ್ಯ. ತನು ನಿನ್ನದು ಜೀವನ ನಿನ್ನದು. ಸವಿ ನೋಡಿ ವೇದ ಪುರಾಣ ಶಾಸನಗಳ ಕಿವಿಯಿಂದ ಕೇಳುವ ಕದೆ ನಿನ್ನದು. ನವಮೋಹನಾಂಗಿಯರ ರೂಪವ ಕಣ್ಣಿಂದ, ನವಮೋಹನಾಂಗಿಯರ ರೂಪವ ಕಣ್ಣಿಂದ ಎಮೆರಿಕ್ಕದೆ ನೋಡುವ ಆ ನೋಟ ನಿನ್ನದಯ್ಯ. ತನು ನಿನ್ನದು ಜೀವನ ನಿನ್ನದು, ತನು ನಿನ್ನದು ಜೀವನ ಒಡಗೂಡಿ ಗಂಧ ಕಸ್ತೂರಿ ಪರಿಮಳಗಳ ಬಿಡದೆ ಲೇಪಿಸಿ ಕೊಂಬ ಸಿದಿರಿಲ್ಲದು. ಷಡುರಸದನ್ನಕ್ಕೆ ನಲಿದಾಡುವ ಜುಹೆ, ಷಡು
ಸರ್ವಸಮರ್ಪಣಾ ಭಾವವೇ ಯಥಾರ್ಥ ಭಕ್ತಿ ಎನಿಸುತ್ತದೆ. ಅರ್ಥಾತ್ ಸಕಲೇಂದ್ರಿಯ ದ್ವಾರ ಇಂದ್ರಿಯಾಧೀಶನಾದ ಭಗವಂತನ ಚಿಂತನೆ ನಡೆಸುವುದೇ ಯಥಾರ್ಥ ಭಕ್ತಿ. ಅಂತಹ ಯಥಾರ್ಥ ಭಕ್ತಿಯುಳ್ಳ ಸದ್ಭಕ್ತರಿಗೆ ಕಷ್ಟಗಳು ಎದುರಾದಾಗ ಪರಮಾತ್ಮನು ಅವರನ್ನು ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ಮಾಯಾಜಾಲ ಶಕ್ತಿಯಿಂದ ಅವರನ್ನು ರಕ್ಷಿಸಿ ತನ್ನ ಪ್ರಭಾವವನ್ನು ಮೆರೆಯುತ್ತಾನೆ. ಇದು ಭಗವಂತನ ಸಂಕಲ್ಪ. ಈ ಸಂಕಲ್ಪಕ್ಕೆ ವಿಕಲ್ಪ ಬರುವ ಯಾವುದೇ ಸಂದರ್ಭ ಬಂದರೂ ಭಗವಂತನು ತಾನು ಮಧ್ಯ ಪ್ರವೇಶಿಸುತ್ತಾನೆ. ಮಾಯೆಯನ್ನು ಹರಡಿ ಪರಿಸರದ ಚಿತ್ರಣವನ್ನೇ ಬದಲಿಸಿ ಅದನ್ನು ತನ್ನ ಭಕ್ತರಿಗೆ ಅನುಕೂಲವನ್ನಾಗಿಸುತ್ತಾನೆ. ಆದ್ದರಿಂದಲೇ ಭಗವಂತನನ್ನು ಗಾರುಡಿಗ ಎಂಬುದಾಗಿ ಬಣ್ಣಿಸಿದ್ದಾರೆ. ಇದನ್ನು ಬಣ್ಣಿಸುವ ದಾಸರು ತಾನೊಂದು ಬಗೆಯೇ ದೈವವು ಬಗೆಯುವುದಿನ್ನೊಂದು ತಾನಾಗಿಯೇ ನನ್ನ ನಡೆಯದಿ ಜಗದಿ ತಾನೇ ನಿರ್ಮಿಸಿದ ಜಗರಂಗ ಸ್ಥಳದಲ್ಲಿ ತಾನೇ ನಿರ್ಮಿಸಿದ ಜಗರಂಗ ಸ್ಥಳದಲ್ಲಿ ತಾನು ಭಾವಿಸಿದಂತೆ ಕುಣಿಸುವನು ಎಲ್ಲರನ್ನು ಭಗವಂತನ ಮನದೆಜ್ಜೆಯ ತೆರದಲ್ಲಿ ಜಗವೆಲ್ಲವೂ ತಾ ನಡೆದಾಡುವುದು ಜಗವೆಲ್ಲವೂ ತಾ ನಡೆದಾಡುವುದು ಜಗವೆಲ್ಲವೂ ತಾ ನಡೆದಾಡುವುದು. ಧರ್ಮಿಷ್ಠರಾದ ಪಾಂಡವರು ಭಗವಂತನ ಸರ್ವತೋತ್ತಮತೆಯನ್ನು ಅರಿತವರು. ದುಷ್ಟರಾದ ಕೌರವರು ಭಗವಂತನನ್ನು ಧಿಕ್ಕರಿಸಿ ಧರ್ಮ ಮಾರ್ಗಾವಲಂಬಿಗಳಾದ ಪಾಂಡವರನ್ನು ಮಣಿಸುವ ದುರುದ್ದೇಶದಿಂದ ಸಮರ ಮಾರ್ಗವನ್ನು ಅನುಸರಿಸಿ ಆ ಯುದ್ಧ ಮುಖೇನ ಪಾಂಡವರನ್ನು ಅಧಃಪತನಕ್ಕಿಳಿಸಲು ಪ್ರಯತ್ನಿಸಿದರು. ಕೌರವನ ವಿಜಯ ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿತ್ತು. ಕೌರವನು ಯಾರನ್ನೆಲ್ಲ ವೀರಾಧಿವೀರರೇ ಎಂಬುದಾಗಿ ನಂಬಿದ್ದನೋ ಅವರಲ್ಲೆಲ್ಲ ಶೌರ್ಯ ರೂಪದಲ್ಲಡಗಿದ್ದವನು ಭಗವಂತನೇ ಅಲ್ಲವೇ? ಆ ಸೇನಾನಿಗಳೆಲ್ಲ ವೀರಾಧಿವೀರರೇ ಆಗಿದ್ದರೂ ಅವರಲ್ಲಡಗಿರೋ ಶೌರ್ಯ ಸಾಮರ್ಥ್ಯಗಳನ್ನು ಅಪ್ರಯೋಜಕಗೊಳಿಸಿ ಎಲ್ಲಾ ಸಂದರ್ಭಗಳನ್ನು ಧರ್ಮಿಷ್ಠರಾದ ಪಾಂಡವರಿಗೆ ಅನುಕೂಲವನ್ನಾಗಿಸಿ ಆ ಸನ್ನಿವೇಶಗಳು ಕೌರವನಿಗೆ ಉಪಯೋಗಕ್ಕೆ ಬಾರದಂತೆ ಮಾಡಿ ಆ ಹರಿ ಗಾರುಡಿಯಾಡಿದ. ಇದೇ ತಾನೇ ಹರಿಯ ಮಾಯೆ. ಮಹಾಭಾರತದಲ್ಲಿ ಈ ಕುರಿತಾಗಿ ಸ್ಪಷ್ಟ ದೃಷ್ಟಾಂತವನ್ನು ತೋರಿಸುವ ಲಕ್ಷಾಂತರ ಭಾಗಗಳಿವೆ. ಅವುಗಳಲ್ಲಿ ಉಲ್ಲೇಖನೀಯವಾದ ಒಂದು ಭಾಗವೇ ಈ ಶ್ರೀಕೃಷ್ಣ ಗಾರುಡಿ. ಆ ಕಥಾ ಶ್ರವಣ ಮಾಡೋಣ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಕುಮಾರಿ ಶ್ರಾವಣ್ಯ ಕೊಂಡೆವೂರು ನಡೆಸುವ ಕಥೆ ಶ್ರೀಕೃಷ್ಣ ಗಾರುಡಿ. ತಬಲಾದಲ್ಲಿ ಶ್ರೀಮಾನ್ ಅಚ್ಯುತಾಚಾರ್ ಕೂಡ್ಲು ಮತ್ತು ಹಾರ್ಮೋನಿಯಂನಲ್ಲಿ ಕುಮಾರಿ ಗಾಯತ್ರಿ ಕೊಂಡೆವರು. ಕಪಟ ನಾಟಕ ಸೂತ್ರಧಾರಿ ಶ್ರೀಹರಿಯು ವಿಪರೀತ ದಿಗೈದ ಮಾಯಾ ಗಾರುಡಿ. ಕಪಟ ನಾಟಕ ಸೂತ್ರಧಾರಿ ಶ್ರೀಹರಿಯು ವಿಪರೀತ ದಿಗೈದ ಮಾಯಾ ಗಾರುಡಿ. ಆಪದ್ಬಾಂಧವನಂತೆ ತಾನಂದು ನೇಪಥ್ಯದಲ್ಲಿ ನಿಂತು ಮಾಯೆಯ ಹರಡಿಸುತ್ತ ಕಪಟ ನಾಟಕ ಸೂತ್ರಧಾರಿ ಶ್ರೀಹರಿಯು. ಕಂದ ಮುಚುಕುಂದ ವರದ ಹರಿ ಇಂದಿರಾ ರಮಣ ಗೋವಿಂದ. ಕಾಮಜನಕ ಕಾಮಾದಿ ವಿಧ್ವಂಸ ಕಾಮಿತಾರ್ಥ ಫಲ ಗೋವಿಂದ. ನಂದ ಕಂದ ಮುಚುಕುಂದ ವರದ ಹರಿ ಇಂದಿರಾ ರಮಣ ಗೋವಿಂದ. ಕಾಮಜನಕ ಕಾಮಾದಿ ವಿಧ್ವಂಸ ಕಾಮಿತಾರ್ಥ ಫಲ ಗೋವಿಂದ. ಸೃಷ್ಟಿಲಯ ಸ್ಥಿತಿ ನಿಯಮನ ಧ್ಯಾನ ಜ್ಞಾನ ಬಂಧ ಮೋಕ್ಷಾಧಿಕಾರಿ. ಸೃಷ್ಟಿಲಯ ಸ್ಥಿತಿ ನಿಯಮನ ಜ್ಞಾನ ಬಂಧ ಮೋಕ್ಷಾಧಿಕಾರಿ.
ಶೀತಲ ಸಮರಕ್ಕೆ ಅಂತಿಮ ಪರದೆ ಎಳೆಯುವ ಕ್ಷಣ ಸನ್ನಿಹಿತವಾಯಿತು. ದುರ್ಯೋಧನನೇ ಹಸ್ತಿನಾವತಿಯ ಶಾಶ್ವತ ಹಕ್ಕುದಾರನೆಂಬುದಾಗಿ ಘೋಷಿಸಲ್ಪಡಬೇಕೆಂಬ ಸಂಕಲ್ಪದೊಂದಿಗೆ ಯುದ್ಧ ಘೋಷಣೆಯಾಯಿತು. ಸಮಗ್ರ ಯುದ್ಧಾವಧಿಯು 18 ದಿನಗಳೆಂದು ನಿರ್ಣಯವಾಯಿತು. ಶ್ರೀಕೃಷ್ಣ ಸಂಧಾನ ಮುರಿದು ಜಾಗತಿಕ ಸಮರದ ಸನ್ನದ್ಧವಾದ ಕ್ಷಣವೇ ದುರ್ಯೋಧನನು ವೀರಾಧಿವೀರರಾದ ತನ್ನ ಅನುಯಾಯಿಗಳನ್ನೆಲ್ಲ ಒಟ್ಟು ಸೇರಿಸಿದ. ಆ ಸಭೆಯಲ್ಲಿ ಮುಂಬರುವ ಯುದ್ಧದಲ್ಲಿ ಕೌರವ ಸೇನಾಧಿಪತ್ಯವನ್ನು ವಹಿಸಲು ಯಾರು ಸಮರ್ಥರು ಎಂಬ ವಿಚಾರ ಮುಖ್ಯವಾಗಿ ಉದ್ಭವಿಸಿತು. ವಯೋವೃದ್ಧರು ಜ್ಞಾನವೃದ್ಧರೂ ಆದ ವರಗಂಗಾತನೆಯ ಭೀಷ್ಮಾಚಾರ್ಯರನ್ನೇ ಆ ಸಭೆಯು ಒಕ್ಕುರಲಿನಿಂದ ಆರಿಸಲು ಇಡೀ ಸಭೆಯೇ ಭೀಷ್ಮಾಚಾರ್ಯರ ಗುಣಗಾನ ಮಾಡತೊಡಗಿತು. ತನ್ನ ಇಚ್ಛೆ ಸಫಲವಾದುದನ್ನು ನೆನೆದು ಕೌರವನು ಸಂತುಷ್ಟನಾದ. ಇನ್ನು ಪಾಂಡವರು ನಾಶವಾದಂತೆಯೇ ಎಂಬುದಾಗಿ ಮನದೊಳಗೆ ಹರ್ಷಿಸುತ್ತಿರಲಾಗಿ ಭಗವಂತನು ದುರ್ಯೋಧನನಿಗೆ ಅನುಕೂಲವಾದ ಈ ಸನ್ನಿವೇಶವನ್ನು ಪ್ರತಿಕೂಲವನ್ನಾಗಿಸಲು ನಿರ್ಧರಿಸಿಯೇ ಬಿಟ್ಟ. ಆ ಕ್ಷಣವೇ ಆತನ ಲೀಲಾ ವಿನೋದ ಅಲ್ಲಿ ಅವ್ಯಕ್ತವಾಗಿ ತಾಂಡವವಾಡಿತು. ಅದರ ಫಲವಾಗಿ ಆ ಸಭೆಯಲ್ಲಿ ಕುಳಿತಿದ್ದ ರಾಧೆಯ ಕಣ್ಣನ ಮನದಲ್ಲಿ ಭಗವಂತನು ವಿಷಮತೆಯ ವಿಷಜ್ವಾಲೆಯನ್ನು ಹರಡಿಯೇ ಬಿಟ್ಟ. ಆ ಕೂಡಲೇ ಹರಿಪ್ರೇರಣೆಯಿಂದ ಕಣ್ಣ ಎದ್ದು ನಿಂತ. ತೀಕ್ಷ್ಣವಾಗಿ ದುರ್ಯೋಧನನನ್ನೇ ನೋಡುತ್ತಾ, ಏನಗೈದೆಯೋ ಮಿತ್ರ ಧ್ಯಾನಹೀನನಾಗಿ ನೀನು ಹೀನ ಕಾರ್ಯಗೈದೆಯಲ್ಲ ಇಂದು ಬಾಳಲಿ. ಮಾನವಂತ ವೀರರನ್ನು ಮೌನದಿಂದ ಮೂಲೆಗಿಕ್ಕಿ ಗೂನ ಬೆನ್ನ ಮುದುಕಂಗೆ ಪಟ್ಟ ವಿದ್ಯೆಯ. ಏನಗೈದೆಯೋ ಮಿತ್ರ ಧ್ಯಾನಹೀನನಾಗಿ ನೀನು ಹೀನ ಕಾರ್ಯಗೈದೆಯಲ್ಲ ಇಂದು ಬಾಳಲಿ, ಇಂದು ಬಾಳಲಿ. ಕರದೊಳೊಳೆಯ ತೊಗಲದು ಹರದಾರಿ ಉದ್ದ ಬರುತ್ತಲಿ, ಶಿರದಿ ನಡುಕ ಕರದಿ ತೊಡಕ ಕಾಣಲಿಲ್ಲವೇ. ನೆರೆದಿಹ ದುರವೀರರ ಅಬ್ಬರಿಸುವರನ ಧೀರ ಧಿಕ್ಕರಿಸುತ್ತ ಈ ಮುದುಕನಿಗೆ ಪಟ್ಟ ವಿದ್ಯೆಯ. ಏನಗೈದೆಯೋ ಮಿತ್ರ ಜ್ಞಾನಹೀನನಾಗಿ ನೀನು ಹೀನ ಕಾರ್ಯಗೈದೆಯಲ್ಲ ಇಂದು ಬಾಳಲಿ, ಇಂದು ಬಾಳಲಿ, ಇಂದು ಬಾಳಲಿ. ಹೇ ಮಿತ್ರ, ಇದೇನು ಮಾಡಿಬಿಟ್ಟು? ಈ ಹಣ್ಣು ಹಣ್ಣು ಮುದುಕ ಭೀಷ್ಮನ ಬೆನ್ನನ್ನು ನೋಡು. ಇವರು ಬಾಗಿದ ಸ್ಥಿತಿ ಕಂಡರೆ ನಿಂತಾಗಲೇ ಹಣೆ ನೆಲಕ್ಕೆ ಬಡಿಯುವಂತಿದೆ. ಹಿಡಿದೆಳೆದರೆ ಮೈಲುದ್ದ ಬೆಳೆಯುವ ಮೈದುಗಳನ್ನು ನೋಡು. ಮನಸ್ಸು ಬೇಕು ಬೇಕು ಎಂದರೂ ತಲೆ ಮಾತ್ರ ಬೇಡ ಬೇಡ ಎಂದು ಅಲುಗಾಡುತ್ತಿರುವ ಈ ಮುದುಕನಿಗೆ ನಾಡು ದೂರವಾಗಿ ಕಾಡು ಹತ್ತಿರವಾಗುವ ವಯಸ್ಸಾಯಿತು. ಇಂಥವರಿಗೂ ಸೇನಾಧಿಪತ್ಯದ ಪಟ್ಟವೇ? ನಿನ್ನ ಸಭೆಯಲ್ಲಿರುವ ಘನಪರಾಕ್ರಮಿಗಳನ್ನೆಲ್ಲ ಕಡೆಗಣಿಸಿ ಈ ಗೂನಬೆನ್ನಿನ ಮುದುಕನಿಗೆ ಪಟ್ಟವಿತ್ತೆಯಲ್ಲ, ನಿನ್ನ ಅಜ್ಞಾನಕ್ಕೆ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ ಎಂದಾಗ ಸೇನಾಪಟ್ಟಕ್ಕೆ ಆರಿಸಲ್ಪಟ್ಟ ಧಿಟ್ಟರಾದ ಭೀಷ್ಮಾಚಾರ್ಯರು ಕೆಟ್ಟದಾಗಿ ಹುಂಕರಿಸಿದರು. ಎಲವೆಲವೋ ಕರ್ಣ, ನಾಲಿಗೆ ಕುಲವೊಮ್ಮೆಯಲು ಪಡಿಸಿತು ಎಂಬಂತೆ ನೀನೆಂತಹ ಹೀನ ಕುಲದವನೆಂಬುದನ್ನು ನಿನ್ನ ಮಾತಿನಿಂದಲೇ ತೋರ್ಪಡಿಸಿದೆಯಾ ಎನ್ನುತ್ತಾ ಆಸನದಿಂದೆದ್ದು ಕಣ್ಣನ ಕಡೆಗೆ ಧಾವಿಸಿದ. ಬಿಡಿದು ಸೆಳೆವೆ ಮುನ್ನ ಕುನ್ನಿಯ ಕಡಿದುಕೊಳ್ಳುವೆ ನಿನ್ನ, ಬಿಡಿದು ಸೆಳೆವೆ ಮುನ್ನ ಕುನ್ನಿಯ ಕಡಿದುಕೊಳ್ಳುವೆ ನಿನ್ನ. ಸಿಡಿಮಿಡಿಗೊಂಡೆಯ ಹೀನ ಕುಲದಲ್ಲಿ ಹಿಡಿದು ನಿನ್ನ ಕರಡಿ, ಬಿಡಿದು ಸೆಳೆವೆ ಮುನ್ನ ಕುನ್ನಿಯ ಕಡಿದುಕೊಳ್ಳುವೆ ನಿನ್ನ, ಕುನ್ನಿಯ ಕಡಿದುಕೊಳ್ಳುವೆ ನಿನ್ನ, ಕುನ್ನಿಯ ಕಡಿದುಕೊಳ್ಳುವೆ ನಿನ್ನ. ಈ ಪ್ರಕಾರ ಕ್ರುದ್ಧನಾಗಿ ಅಬ್ಬರಿಸಿದ ಭೀಷ್ಮಾಚಾರ್ಯರು ಕೆಂಗಣ್ಣಿನಿಂದ ಕೆಕ್ಕರಿಸಿ ಕಣ್ಣನನ್ನೇ ನೋಡುತ್ತಾ, ಹೇ ರಾಧೆಯ ಕಣ್ಣ, ಸಿಂಹ ಮುಪ್ಪಾದರೂ ಅದರ ಶೌರ್ಯಕ್ಕಿಲ್ಲ ಮುಪ್ಪು, ಕಬ್ಬು ಡೊಂಕಾದರೂ ಅದರ ಸಿಹಿಗಿಲ್ಲ ಮಂಕು. ನೀನಂದ ಹಾಗೆ ನಾನು ಗೂನಬೆನ್ನಿನ ಮುದುಕನಾಗಿದ್ದರೂ ನನ್ನ ಶೌರ್ಯಕ್ಕೂ ಎಂದು ಮಂಕು ಕವಿದಿಲ್ಲ. ನನ್ನನ್ನು ಅಪ್ರಯೋಜಕನೆಂದು ತಿಳಿದೆಯಲ್ಲ, ನಾ ಮಾಡುವ ಪ್ರತಿಜ್ಞೆಯನ್ನು ಕೇಳು. ನಾನು ಸೇನಾನಿಯಾಗಿರುವಷ್ಟು ಕಾಲ ಪ್ರತಿನಿತ್ಯವೂ 10,000 ಮಂದಿ ಮಕುಟವರ್ಧನರ ಶಿರಚ್ಛೇದ ಮಾಡುತ್ತೇನೆ. ಅಷ್ಟು ಮಾತ್ರವಲ್ಲ, ಪಿಡಿಯಂ ಚಕ್ರವನೆಂಬ ಚಕ್ರೀಯ ಕರದೊಳ್ ಇಳಾ ಚಕ್ರಂ ಭಯಗೊಳ್ವಂದದಲ್ಲಿ ಪಿಡಿಸುವೆ.
ಚಕ್ರಂ ಭಯಗೊಳ್ವಂದದಲ್ಲಿ ಪಿಡಿಸುವೆ ಆ ಘನ ಸುದರ್ಶನ ಚಕ್ರಮಂ ಚಕ್ರಮಂ. ಯುದ್ಧದಲ್ಲಿ ತಾನು ಎಂದು ಆಯುಧವನ್ನು ಧರಿಸಲಾರೆ ಎಂದು ಸಂಧಾನದ ವೇಳೆ ಭಗವಾನ್ ಶ್ರೀಕೃಷ್ಣನು ಪ್ರತಿಜ್ಞೆ ಮಾಡಿದ್ದಾನಲ್ಲವೇ? ನನ್ನ ಘನಪರಾಕ್ರಮವನ್ನು ತೋರಿ ಚಕ್ರವನ್ನೇ ಹಿಡಿಯಲಾರೆ ಎಂದು ಪ್ರತಿಜ್ಞೆಗೈದ ಆ ಚಕ್ರೀಯ ನಗರದಲ್ಲಿ ಇಡೀ ಭುವನ ಬ್ರಹ್ಮಾಂಡವೇ ಬೆರಗಾಗುವ ತರದಲ್ಲಿ ಆ ಘನ ಸುದರ್ಶನವನ್ನು ಹಿಡಿಸುತ್ತೇನೆ, ಇದಕ್ಕೆ ಸೂರ್ಯ ಚಂದ್ರ ತಾರಾದಿ ನವಗ್ರಹಗಳೇ ಸಾಕ್ಷಿ ಎಂದು ಅಬ್ಬರಿಸಿದಾಗ ಇಡೀ ಸಭೆಯೇ ಸ್ತಬ್ಧವಾಯಿತು. ಕರ್ಣ ಸುಮ್ಮಗಿದ್ದನೇ. ಹೇ ವಯೋವೃದ್ಧ ಭೀಷ್ಮ, ಪ್ರತಿಜ್ಞೆ ಮಾಡಲು ನಿಮಗೆ ಮಾತ್ರ ತಿಳಿದಿದೆ ಎಂದುಕೊಂಡೀರಾ? ನಿಮ್ಮ ಪ್ರತಿಜ್ಞೆಗೆ ಪ್ರತಿಯಾಗಿ ನನ್ನ ಪ್ರತಿಜ್ಞೆಯನ್ನು ಕೇಳಿ. ಎಷ್ಟು ಕಾಲ ನೀವು ಸೇನೆ ಅಧಿಪರಾಗಿ ಮೆರೆದಿರು, ಅಷ್ಟು ಕಾಲ ರಣಾಂಗಣವನ ಪ್ರವೇಶವೇನು? ಎಷ್ಟು ಕಾಲ ನೀವು ಸೇನೆ ಅಧಿಪರಾಗಿ ಮೆರೆದಿರು, ಅಷ್ಟು ಕಾಲ ರಣಾಂಗಣವನ ಪ್ರವೇಶವೇನು? ಅಷ್ಟ ಕಾಲ ಗುರುಜ ಬಂದರು ಶಸ್ತ್ರವಧರಿಸಿರು, ಅಷ್ಟ ಕಾಲ ಗುರುಜಿಗೆ ಬಂದರು ಶಸ್ತ್ರವಧರಿಸಿರು. ಕೃಷ್ಣ ಭೀಷ್ಮರಿಂದ ಕಡೆಗೆ ನಾನು ಎಂದು ಸುಳಿಗೆನು. ಎಷ್ಟು ಕಾಲ ನೀವು ಸೇನೆ ಅಧಿಪರಾಗಿ ಮೆರೆದಿರು, ಅಷ್ಟು ಕಾಲ ರಣಾಂಗಣವನ ಪ್ರವೇಶವೇನು? ಅಷ್ಟು ಕಾಲ ರಣಾಂಗಣವನ ಪ್ರವೇಶವೇನು? ಅಷ್ಟು ಕಾಲ ರಣಾಂಗಣವನ ಪ್ರವೇಶವೇನು? ಎಷ್ಟು ಕಾಲ ನೀವು ಕೌರವ ಸೇನಾಧಿಪನಾಗಿ ಪಟ್ಟದಲ್ಲಿರುತ್ತೀರೋ ಅಷ್ಟು ಕಾಲ ನಾನು ರಣಾಂಗಣವನ್ನೇ ಪ್ರವೇಶಿಸಲಾರೆ, ಶಸ್ತ್ರವನ್ನೇ ಧರಿಸಲಾರೆ. ಕೌರವನಿಗೆ ಆಪತ್ತು ಬಂದರೂ ಸರಿ, ನಾನು ಮಾತ್ರ ಶಸ್ತ್ರವನ್ನು ಧರಿಸಲಾರೆ ಧರಿಸಲಾರೆ ಧರಿಸಲಾರೆ. ಇದೇ ನನ್ನ ಪ್ರತಿಜ್ಞೆ ಎಂದವನೇ ಭಾರವಾದ ಹೆಜ್ಜೆ ಇಡುತ್ತಾ ಸಭಾತ್ಯಾಗ ಮಾಡಿಯೇ ಬಿಟ್ಟ. ಈ ಪರಸ್ಪರರ ಘನ ಪ್ರತಿಜ್ಞೆಯನ್ನು ಆಲಿಸಿದ ಸಭಾಸದರೆಲ್ಲ ಭೀಷ್ ಭೀಷ್ ಎಂದು ತಲೆಯಾಡಿಸಿ ಪಾರಾಕು ನುಡಿದರೆ ದುರ್ಯೋಧನನು ಮಾತ್ರ ಧೃತಿಗುಂದಿ ಮಮ್ಮಲ ಮರುಗಿದನಂತೆ. ಧೊಪ್ಪನೆ ಭೀಷ್ಮಾಚಾರ್ಯರ ಪಾದದಲ್ಲಿ ಕುಸಿದು ಕುಳಿತ. ಹೇ ತಾತ, ಇದೇನು ಮಾಡಿಬಿಟ್ಟಿರಿ? ಇದು ನನಗೆ ಒಳಿತೋ ಅಲ್ಲ ಕೆಡುಕೋ? ಏಕೆ ಈ ಅವಸರದ ಬಿರು ನುಡಿಯೋ ತಾತ? ಏಕೆ ದುಡುಕಿದಿರಿ ಹರಿಯದೆ ಭರಿತ? ಏಕೆ ಈ ಅವಸರದ ಬಿರು ನುಡಿಯೋ ತಾತ? ಏಕೆ ದುಡುಕಿದಿರಿ ಹರಿಯದೆ ಭರಿತ? ದಿನವು 10,000 ಮಕುಟವುರುಳಿದರೆ ಘನ ಪಾಂಡು ಸುತರಲೊಬ್ಬರ ಶಿರಗೆ ಸಮವೇ? ದಿನವು 10,000 ಮಕುಟವುರುಳಿದರೆ ಘನ ಪಾಂಡು ಸುತರಲೊಬ್ಬರ ಶಿರಗೆ ಸಮವೇ? ಮನಮೋಹನನು ಚಕ್ರಧರಿಸಲೇ ನೋಡಿದೆ ಮನೆ. ಮನಮೋಹನನು ಚಕ್ರಧರಿಸಲೇ ನೋಡಿದೆ ಮನೆ. ಹನನಗೊಳ್ಳದೆ ಇರುವುದೇ ಭದ್ರಕುರು ಸೇನೆ. ಏಕೆ ಈ ಅವಸರದ ಬಿರು ನುಡಿಯೋ ತಾತ? ಏಕೆ ದುಡುಕಿದಿರಿ ಹರಿಯದೆ ಭರಿತ? ಏಕೆ ಈ ಅವಸರದ ಬಿರು ನುಡಿಯೋ ತಾತ? ತಾತ ತಾತ ತಾತ. ಹೇ ತಾತ, ಇದೇನು ಮಾಡಿಬಿಟ್ಟಿರಿ? ಅದಾನವಾಗಿ ಬಲಿಯಾಗಿ ಬಿಟ್ಟಿರಿ. ನೀವು ಮಾಡಿದ ಪ್ರತಿಜ್ಞೆಗಳಿಂದ ನನಗೆ ಏನು ಲಾಭ ತಂದು ಕೊಟ್ಟಿರಿ ತಾತ? ಏನು ಲಾಭ ತಂದು ಕೊಟ್ಟಿರಿ? ದಿನವೊಂದು 10,000 ಮಂದಿ ಮಕುಟವರ್ಧನರ ಶಿರಚ್ಛೇದ ಮಾಡುವಿರೆಂದು ಅಬ್ಬರಿಸುವುದಕ್ಕಿಂತ ಪಂಚ ಪಾಂಡವರಲ್ಲಿ ಒಬ್ಬ
ಮಾಡುತ್ತೇನೆ ಎಂದು ಪ್ರತಿಜ್ಞೆಗೈದಿದ್ದರೆ ನಾನು ಅದೆಷ್ಟು ಸಂತಸ ಪಡುತ್ತಿದ್ದೆ. ಅದೂ ಅಲ್ಲದೆ ಪಿಡಿಯುಂ ಚಕ್ರವನೆಂಬ ಆ ಚಕ್ರಿಯ ನಗರದಲ್ಲಿ ಘನಚಕ್ರವನ್ನು ಹಿಡಿಸುತ್ತೇನೆ ಎಂದು ಅಬ್ಬರಿಸಿದಿರಲ್ಲ. ನಿರಾಯುಧನಾಗಿರುವ ಪಾಂಡವ ಪಕ್ಷಪಾತಿ ಕೃಷ್ಣ ಚಕ್ರವನ್ನು ಹಿಡಿದರೆ ಅದರಿಂದ ಅಪಾಯ ಯಾರಿಗೆ ಸ್ವಾಮಿ ಹೆಚ್ಚು? ಕೌರವ ಸೇನೆಗೆ ತಾನೆ. ಇಷ್ಟೆಲ್ಲಾದರೂ ಚಿಂತಿಲ್ಲವಾಯಿತು. ನಾನು ಅತೀವವಾಗಿ ನಂಬಿದ್ದ ಪ್ರಾಣಸಕನಾದ ಕಣ್ಣನೇ ನನ್ನ ಅವಶ್ಯ ಕಾಲದಲ್ಲಿ ನನ್ನಿಂದ ದೂರವಾಗುವಂತಾಯಿತಲ್ಲ ಎಂದು ಕಳವಳಿದು ಬಸವಳಿದೇ ಬಿಟ್ಟ. ಇದಲ್ಲವೇ ಭಗವಂತನ ಆಟ. ತನ್ನ ಸಂಕಲ್ಪಕ್ಕೆ ವಿರುದ್ಧವಾದ ಪ್ರಸಂಗ ಬಂದಾಗ ಶತ್ರುಪಾಳಯದಲ್ಲೇ ವಿಷಮತೆಯ ಬೀಜವನ್ನು ಬಿತ್ತಿ ಪಾಂಡವರನ್ನು ಸುರಕ್ಷಿತ ಸ್ಥಾನದಲ್ಲಿರಿಸುವ ಗಾರುಡಿಗೈದ ಆತನ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಅದನ್ನೇ ಹಿರಿಯರು ಭಗವಂತನ ಮನದಿ ನಡೆದಾಡು ಸೂತ್ರಧಾರಿಯಾದ ಶ್ರೀಹರಿಯು ನಮ್ಮೆಲ್ಲರನ್ನು ಕಾಪಾಡಲಿ ಎಂಬುದಾಗಿ ಹಾರೈಸುತ್ತಾ ನನಗೆ ಹರಿಕಥೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟ ಶ್ರೀ ಗುರುಗಳಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಹಿಮ್ಮೇಳದಲ್ಲಿ ಸಹಕರಿಸಿದಂಥವರಿಗೂ ಹಾಗೂ ನನಗೆ ಹರಿಕಥೆಯನ್ನು ಕಲಿಸಿಕೊಟ್ಟ ಪೂಜ್ಯ ಗುರುಗಳಾದ ಶನ್ನಾಡಿಗರಿಗೂ ಹಾಗೂ ನನ್ನನ್ನು ಪ್ರೋತ್ಸಾಹಿಸಿದ ಹೆತ್ತವರಿಗೂ ಹಾಗೂ ಇಷ್ಟು ಹೊತ್ತು ಶ್ರದ್ಧೆಯಿಂದ ಆಲಿಸಿದ ನಿಮಗೆಲ್ಲರಿಗೂ ನನ್ನ ಅನಂತಾನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕತೆಗೆ ಮಂಗಳವನ್ನು. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ದೇವಕೀ ಪುತ್ರ ಮಂಗಳಂ ಗರುಡಧ್ವಜ ಅಸತೋ ಮಾ ಸತ್ಕಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. 7 ಕೀರ್ತನಾರ್ಥಿಗಳು ಕಥಾ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಇನ್ನು 4 ಕೀರ್ತನ ನಡೆಸಲಿಕ್ಕೆ ಬಾಕಿ ಇದೆ.